ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಸೊ ಸೆರಾಮಿಕ್ ಪಾಟ್ಸ್ ತಂದಿದೆ ಅಲ್ಲ, ಅದರಲ್ಲಿ ಚಿಕ್ಕದು ಬಂದಿತ್ತು. ಸೊ ಅದಕ್ಕೆ ಮನಿ ಪ್ಲ್ಯಾಂಟ್ ಹಾಕಿ ನಾನು ಲ್ಯಾಂಪ್ ಕೆಳಗಡೆ ಇಡೋಣ ಅಂತ ತೊಗೊಂಡು ಬಂದಿದ್ದೆ. ಸೊ ಅದು ಅಲ್ಲಿಗೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಸೂಟ್ ಆಯಿತು. ಸೊ ಇದು ಸಂಡೇ ಮಾರ್ನಿಂಗಿಂದ ಗಣಪತಿ ವಿಸರ್ಜನೆ ಇತ್ತು ನಮ್ಮ ಇದರಲ್ಲಿ ಅಪಾರ್ಟ್ಮೆಂಟಲ್ಲಿ. ಸೊ ಹಾಗಾಗಿ ಗಣಪತಿ ವಿಸರ್ಜನೆಗೆ ಪೂಜೆ ಮಾಡಿಕೊಂಡ್ರು ಬೆಳಗ್ಗೆ ಕೂಡ. ಸೊ ನೆಕ್ಸ್ಟ್ ನಾನು ಈವ್ನಿಂಗ್ ಹಾಗೆ ಒಂದು ಕೋಲ್ಡ್ ಕಾಫಿ ಕುಡಿಯೋಣ ಅಂತ ಬಾಲ್ಕನಿಲಿ ಕೂತ್ಕೊಂಡು ಕುಡಿತಿದ್ದೆ. ಮಳೆ ಸ್ಟಾರ್ಟ್ ಆಯಿತು. ಸೊ ಪಾಪ ಗಣಪತಿ ವಿಸರ್ಜನೆ ಮಾಡೋಕ್ಕಿದ್ದರಿಂದ ಮಳೆ ಬಂದಿದ್ದರಿಂದ ಸ್ವಲ್ಪ ಜಾಸ್ತಿ ಅಲ್ಲಿ ಎಡವಟ್ಟೆ ಆಗೋಯಿತು. ಬಿಕಾಸ್ ಎಲ್ಲರೂ ಪಾಪ ಮಳೆಯಲ್ಲಿ ಹೋಗಿ ನಿಂತ್ಕೊಂಡು ಪೂಜೆನ ನೋಡ್ತಾಯಿದ್ರು. ಸೊ ನನಗೆ ಬಾಲ್ಕನಿಲೇ ಕಾಣುತ್ತಲ್ಲ, ಸೊ ನಾನು ಬಾಲ್ಕನಿಲೇ ನೋಡ್ತಾ ಇದ್ದೆ. ಸೊ ನೆಕ್ಸ್ಟು ಅದಾದಮೇಲೆ ಗಣಪತಿ ವಿಸರ್ಜನೆ ಪೂರ್ತಿ ತಯಾರಿ ಮಾಡಿಕೊಂಡು ಎಷ್ಟು ಚೆನ್ನಾಗಿ ಹಚ್ಚಿದ್ದಾರೆ ನೋಡಿ. ಅದು ಮಂಟಪದ ಮೇಲೆ ಹೋಗಿ ಎಲ್ಲ ಇಟ್ಟು ನೀಟಾಗಿ ಹಚ್ಚಿದ್ರು. ಅದೆಲ್ಲ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಬಿಕಾಸ್ ಅದು ಮಂಟಪನೇ ಚೆನ್ನಾಗಿ ಕಾಣ್ತಾ ಇತ್ತು ಈ ಸಲ ಗಣಪತಿಗೆ ಏನದನ್ನು ಡೆಕೋರೇಟ್ ಮಾಡಿದ್ರು ಅದು. ಸೊ ಇದೆಲ್ಲ ಆದಮೇಲೆ ಇನ್ನು ನೆಕ್ಸ್ಟು ಗಣಪನ ವಿಸರ್ಜನೆ ಮಾಡಲಿಕ್ಕೆ ಅಂತ ಎತ್ತಿದ್ರು. ಸೊ ಗಣಪನ ಇವಾಗ ಕರ್ಕೊಂಡು ಬರ್ತಿದ್ದಾರೆ ಅಲ್ಲಿಂದ. ಎಷ್ಟು ಚೆನ್ನಾಗಿ ಒಂಥರ ಬೇಜಾರಾಗ್ತಿತ್ತು. 5 ಡೇಸಿಂದ ಅಪಾರ್ಟ್ಮೆಂಟಲ್ಲಿ ಗಣಪ ಇತ್ತು. ಸೊ ಒಂಥರ ವೈಬ್ ಇತ್ತು. ಸೊ 5 ಡೇಸ್ ಆದಮೇಲೆ ಹೋಗ್ತಿದೆ ಅಂತ ಒಂಥರ ಬೇಜಾರಿತ್ತು. ಸೊ ಗಣಪನ ಎತ್ಕೊಂಡು ಬಂದರು ನೆಕ್ಸ್ಟು. ಸೊ ಎತ್ಕೊಂಡು ಬಂದು ಸ್ವಲ್ಪ ಡ್ಯಾನ್ಸ್ ಎಲ್ಲ ಇತ್ತು ಹಾಗೆ. ಮತ್ತು ಗಣಪದು ವಿಸರ್ಜನೆಗೆ ಸ್ವಲ್ಪ ಪೂರ್ತಿ ಅಪಾರ್ಟ್ಮೆಂಟ್ ಎಲ್ಲ ರೌಂಡ್ ಹಾಕ್ಸ್ಬೇಕಿತ್ತು. ಸೊ ಹಾಗಾಗಿ ಇವಾಗ ಗಣಪನ ಕರ್ಕೊಂಡು ಬರ್ತಿದ್ದಾರೆ. ಸೊ ಗಣಪನ ಇಲ್ಲಿಂದ ಎತ್ಕೊಂಡು ಹೋಗಿ ನಮ್ಮ ಎಕ್ಸಿಟ್ ಗೇಟ್ ಹತ್ರ ಪಲ್ಲಕ್ಕಿನ ರೆಡಿ ಮಾಡಿದ್ದಾರೆ. ಸೊ ಹಾಗಾಗಿ ಆ ಪಲ್ಲಕ್ಕಿ ಮೇಲೆ ಕೂರಿಸ್ಲಿಕ್ಕೆ ಅಂತ ಹೇಳಿ ಸೊ ಇಲ್ಲಿಂದ ಕ್ಯೂಟ್ ಗಣಪನ ಕರ್ಕೊಂಡು ಹೋಗ್ತಿದ್ದಾರೆ. ತುಂಬ ಚೆನ್ನಾಗಿತ್ತು ಗಣಪ ಕೂಡ ನೋಡಲಿಕ್ಕೆ. ಸೊ ಗಣಪನ ತುಂಬ ಸೆಕ್ಯೂರಿಟಿಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ, ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲದೆ. ಹಾಗೆ ತುಂಬ ಜನ ಎಂಜಾಯ್ ಮಾಡ್ತಾಯಿದ್ರು. ಟಮಟೆಗೆಲ್ಲ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ತುಂಬ ಜನ ಸೇರಿದ್ರು. ಸೊ ನಮಗೆಲ್ಲ ಅಲ್ಲೇ ಕಾಣಿಸುತ್ತೆ ಅಂತ ನಾವು ಅಲ್ಲೇ ಇದ್ವಿ. ಸೊ ನೆಕ್ಸ್ಟ್ ಫೈನಲಿ ಪಲ್ಲಕ್ಕಿ ಮೇಲೆ ಕರ್ಕೊಂಡು ಅಪಾರ್ಟ್ಮೆಂಟ್ ಸುತ್ತ ರೌಂಡ್ ಹೊಡಿಸಿದ್ರು ಗಣಪ. ಸೊ ಇಷ್ಟ ಆಗಿತ್ತು ಗಣಪತಿ ವಿಸರ್ಜನೆ ಹಾಗೆ ಸಂಡೇ ಮಿನಿ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.